ನಮಸ್ತೆ ಸ್ನೇಹಿತರೆ, ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತು ಹುರುಳಿಕಾಳು ಬಸ್ಸಾರು ಮಾಡೋದು ಹೇಗೆ ಅಂತ ನೋಡೋಣ. ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು, ರುಚಿನಲ್ಲೂ ಕೂಡ ಅದ್ಭುತವಾಗಿರುತ್ತೆ. ಬನ್ನಿ ಯಾವ ವಿಧಾನದಲ್ಲಿ ಆ ಸಾರು ಮಾಡಿದ್ರೆ ಬಸ್ಸಾರು ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಅಂತ ನೋಡೋಣ. ನಾನಿಲ್ಲಿ ಹುರುಳಿಕಾಳು ಬಸ್ಸಾರು ಮಾಡೋದಕ್ಕೆ ಮೊದಲಿಗೆ 2 ಲೋಟದಷ್ಟು ಹುರುಳಿಕಾಳನ್ನು ತಗೊಂಡಿದ್ದೀನಿ. ಸ್ವಚ್ಛವಾಗಿ ಆರಿಸ್ಕೊಂಡು ಆನಂತರ ಇದನ್ನು ಸ್ವಚ್ಛವಾಗಿ ತೊಳ್ಕೊತಾ ಇದ್ದೀನಿ. ಇದಕ್ಕೆ ನಾನಿವಾಗ 6 ಲೋಟದಷ್ಟು ನೀರನ್ನು ಹಾಕೋತಾ ಇದ್ದೀನಿ. ಹುರುಳಿಕಾಳು ಬೇಯೋದಕ್ಕೆ ಸ್ವಲ್ಪ ಸಮಯ ಬೇಕು, ಹಾಗಾಗಿ ಜಾಸ್ತಿ ವಿಷಲ್ ಕೂಗಿಸ್ಕೋಬೇಕಾಗತ್ತೆ. 6 ಲೋಟ ನೀರು ಹಾಕಿದ್ಮೇಲೆ ಇದಕ್ಕೆ ನಾನು ಕುಕ್ಕರ್ ವಿಷಲ್ ಹಾಕ್ತಾ ಇದ್ದೀನಿ ನೋಡಿ. ಈಗ ಇದನ್ನು ನಾವು ಒಂದು 6 ರಿಂದ 8 ವಿಷಲ್ ಕೂಗಿಸ್ಕೋಬೇಕಾಗುತ್ತೆ. ಸ್ವಲ್ಪ ಸಮಯ ಬೇಕೇ ಬೇಕಾಗುತ್ತೆ. ಇದು ಬೇಯೋದು ಬೇಗ ಬೇಯೋದಿಲ್ಲ, ಸ್ವಲ್ಪ ಲೇಟು. ಆನಂತರ ನೋಡಿ ಕುಕ್ಕರ್ ತಣ್ಣಗಾದ್ಮೇಲೆ ತೆಗೆದು ನೋಡ್ತಾ ಇದ್ದೀನಿ. ಚೆನ್ನಾಗಿ ಬೆಂದಿದೆ. ಇಷ್ಟು ಚೆನ್ನಾಗಿ ಬೇಯಬೇಕು, ಆವಾಗೇ ರಸ ಚೆನ್ನಾಗಿ ಬರೋದು. ನೋಡಿ ಈ ಥರ ಪ್ರೆಸ್ ಮಾಡಿದ್ರೆ ಹಿಟ್ಟು ಥರ ಆಗಬೇಕು, ಆವಾಗ ಕಟ್ಟು ನೀಟಾಗಿ ಬಿಟ್ಕೊಂಡಿರುತ್ತೆ. ಇದನ್ನು ನಾನು ಒಂದು ಪಾತ್ರೆಗೆ ಸೋಸ್ಕೊತಾ ಇದ್ದೀನಿ ನೋಡಿ. ಈ ಬಸ್ದಿಟ್ಕೊಂಡಿರೋ ನೀರಲ್ಲೇ ಸಾರು ಮಾಡೋದು. ಅದಕ್ಕೆ ಒಂದು ಮಸಾಲೆನ ಹುರ್ಕೊಬರೋಣ. ಮೊದಲಿಗೆ ಒಂದು ಬಾಣಲೆಗೆ ನಾನಿಲ್ಲಿ 3 ಟೀ ಚಮಚದಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ. ಆನಂತರ 2.5 ಟೀ ಚಮಚದಷ್ಟು ಧನಿಯಾನ ಹಾಕೋತಾ ಇದ್ದೀನಿ, ಅಂದರೆ ಕೊತ್ತಂಬರಿ ಕಾಳನ್ನು ಹಾಕೋತಾ ಇದ್ದೀನಿ. ಆನಂತರ ಇದಕ್ಕೆ 3 ಲವಂಗನ ಹಾಕೋತಾ ಇದ್ದೀನಿ. ಸ್ವಲ್ಪ ಚಕ್ಕೆನ ಹಾಕೋತಾ ಇದ್ದೀನಿ, ಒಂದು ಅರ್ಧ ಇಂಚಿನಷ್ಟು. ಸ್ವಲ್ಪ ಒಂದು 4-5 ಎಳೆಯಷ್ಟು ಕರಿಬೇವನ್ನು ಹಾಕೋತಾ ಇದ್ದೀನಿ. ಆನಂತರ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಸಣ್ಣ ಉರಿನಲ್ಲಿ ಎಣ್ಣೆ ಹಾಕಬಾರ್ದು, ಹಾಗೇ ಹುರ್ಕೋಬೇಕು. ಒಂದೊಳ್ಳೆ ಘಮ ಅಂತ ವಾಸನೆ ಬರೋಕ್ಕೆ ಶುರು ಆಗುತ್ತೆ. ನಾವು ಈ ಸಾರು ಮಾಡ್ತಾಯಿದ್ದೀವಿ ಅಂದರೆ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ವಾಸನೆ ಗೊತ್ತಾಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಸ್ಮೆಲ್ಲು. ಇದು ಇವಾಗ ಹುರಿದಾಗಿದೆ. ಸ್ಟವನ್ನು ಆಫ್ ಮಾಡ್ಕೊಂಬಿಡೋಣ. ಒಂದು ನಿಂಬು ಗಾತ್ರದಷ್ಟು ಹುಣಸೆ ಹಣ್ಣನ್ನು ಕೂಡ ನೆನೆಸಿಟ್ಕೊಳ್ಳೋಣ. ಇವಾಗ ಮಸಾಲ ಪದಾರ್ಥಗಳೆಲ್ಲ ತಣ್ಣಗಾಗಿದೆ. ಇದನ್ನು ಒಂದು ಸಣ್ಣ ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀನಿ ನಾನು. ಆನಂತರ ಇದಕ್ಕೆ ನಾನು ಹಸಿ ಕೊಬ್ಬರಿ ಕಾಯಿ ತುರಿದಿದ್ದನ್ನು 1 ಹಿಡಿಯಷ್ಟು ಸೇರಿಸ್ಕೊಳ್ತಾ ಇದ್ದೀನಿ, ಸಾಕು ಅಷ್ಟೇ. ಆನಂತರ ಇದು ಕೊತ್ತಂಬರಿ, ಟೊಮೆಟೊ ಇದನ್ನೆಲ್ಲ ಏನೂ ಹಾಕಬಾರ್ದು. ಸಣ್ಣದಾಗಿ ನುಣ್ಣಗೆ ರುಬ್ಕೋಬೇಕು, ಪೇಸ್ಟ್ ಥರ ಆಗಬೇಕು, ಆ ಥರ ರುಬ್ಕೋಬೇಕು. ಆನಂತರ ಇದಕ್ಕೆ ಒಗ್ಗರಣೆ ಹಾಕೋಣ. ಮೊದಲಿಗೆ ಒಂದು ಪಾತ್ರೆ ಇಟ್ಕೊಂಡು ಇದಕ್ಕೆ ಒಂದು 2-3 ಟೀ ಚಮಚ ಎಣ್ಣೆನ ಹಾಕೋತಾ ಇದ್ದೀನಿ. ಆನಂತರ ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಹಿಂಗನ್ನು ಹಾಕೋತಾ ಇದ್ದೀನಿ. ಒಂದೊಳ್ಳೆ ಪರಿಮಳ ಕೊಡುತ್ತೆ, ಹಿಂಗನ್ನು ಹಾಕಲೇಬೇಕು ಬಸ್ಸಾರಿಗೆ. ಆನಂತರ ಇದಕ್ಕೆ ಕರಿಬೇವನ್ನು ಹಾಕೋತಾ ಇದ್ದೀನಿ. 1-2 ಒಣಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ಬಳಸದೇ ಇರೋವಂಥ ಅಡುಗೆ ಇದು. ಬೆಳ್ಳುಳ್ಳಿ ಬಳಸೋದಾದರೆ ಹಿಂಗನ್ನು ಬಳಸೋಕ್ಕೆ ಹೋಗಬೇಡಿ. ಆನಂತರ ಇವಾಗ ನೆನೆಸಿಟ್ಕೊಂಡಿದ್ವಲ್ಲ ಹುಣಸೆಹಣ್ಣು ರಸ, ಅದನ್ನು ಪೂರ್ತಿಯಾಗಿ ಹಾಕೋತಾ ಇದ್ದೀನಿ ನೋಡಿ. ಆನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹಿತ ಹಾಕೋತಾ ಇದ್ದೀನಿ. ಒಂದು 2 ಇಂಚಿನಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ. ಇವಾಗ ಈ ಮಿಶ್ರಣ ಸರಿಯಾಗಿ ಕುದಿಬೇಕು, ಆವಾಗ ಹುಳಿ ವಾಸನೆ ಎಲ್ಲ ಹೋಗಬೇಕು. ಉಪ್ಪು, ಖಾರ, ಹುಳಿ ಎಲ್ಲ ಚೆನ್ನಾಗಿ ಕುದ್ರೆ ಸಾರು ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದಕ್ಕೆ ರುಬ್ಬಿಟ್ಟಂಥ ಮಸಾಲೆ ಅಷ್ಟನ್ನು ಹಾಕೋತಾ ಇದ್ದೀನಿ. ಮಿಕ್ಸರ್ ಜಾರ್ ತೊಳೆದು ಅದು ಕೂಡ ನೀರನ್ನು ಹಾಕೋತಾ ಇದ್ದೀನಿ. ಇಲ್ಲಿ 2 ಲೋಟದಷ್ಟು ನಾವು ಹುರುಳಿಕಾಳನ್ನು ತೊಗೊಂಡಿದ್ದೀವಿ. ಅಷ್ಟು ಕಟ್ಟಿಗೆ ಈ 6 ಲೋಟ ನೀರು ಹಾಕಿ ಕಟ್ಟನ್ನು ತೆಗೆದಿದ್ದೀವಿ. ಇಷ್ಟು ಕಟ್ಟಿಗೆ ಒಂದು 8 ರಿಂದ 10 ಜನ ಆರಾಮಾಗಿ ಊಟ ಮಾಡ್ಬೋದು, ಅಷ್ಟು ಸಾರಾಗುತ್ತೆ. ಇವಾಗ ಬಸ್ದಿಟ್ಕೊಂಡಿದ್ದಂಥ ನೀರನ್ನಷ್ಟು ಹಾಕೋತಾ ಇದ್ದೀನಿ ನೋಡಿ. ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿ ಬರೋವರೆಗೂ ಜೋರು ಉರಿ ಇಟ್ಟನ್ನೇ ಕುದಿಸ್ಬೇಕು. ಇದು ಚೆನ್ನಾಗಿ ಕುದಿ ಬರಬೇಕು, 1-2 ಚೆನ್ನಾಗಿ ಕುದಿಬೇಕು. ಆನಂತರ ಈ ಉರಿನ ಸಣ್ಣ ಮಾಡಬೇಕು, ಪೂರ್ತಿಯಾಗಿ ಸಣ್ಣ ಮಾಡಿಬಿಟ್ಟು ಒಂದು ಸೌಟನ್ನು ಅಡ್ಡ ಇಟ್ಬಿಟ್ಟು ಈ ಥರ ಒಂದು ಪ್ಲೇಟನ್ನು ಮುಚ್ತಾ ಇದ್ದೀನಿ ನೋಡಿ. ಸ್ವಲ್ಪ ಗ್ಯಾಪ್ ಇರಬೇಕು. ಇವಾಗ ಇದನ್ನೊಂದು 10 ನಿಮಿಷ ಸಣ್ಣ ಉರಿನಲ್ಲಿ ಕುದಿಸ್ಕೊಳ್ಳೋಣ. ಅಲ್ಲಿಗೆ ಬಸ್ಸಾರು ರೆಡಿಯಾಗೋಗುತ್ತೆ ನೋಡಿ. 10 ನಿಮಿಷ ಆದಮೇಲೆ ತೆಗಿತಾ ಇದ್ದೀನಿ. ಸರಿಯಾಗಿ ಕುದೀತಾ ಇದೆ, ಹದವಾಗಿ ಸಾರು ರೆಡಿಯಾಗಿದೆ. ಕುದೀತಾ ಇದ್ದರೆ ಒಳ್ಳೆ ಘಮ ಅಂತ ಇರುತ್ತೆ ಸಾರು. ಅನ್ನದ ಜೊತೆ, ಮುದ್ದೆ ಜೊತೆಗೆ, ಇಡ್ಲಿಗೂ ತುಂಬ ಚೆನ್ನಾಗಿರುತ್ತೆ. ಶೀತ ಆದಾಗ, ನೆಗಡಿ, ಕೆಮ್ಮು ಆದಾಗೆಲ್ಲ ಈ ಸಾರನ್ನು ಕುಡಿದ್ರೆ ಬೇಗನೆ ಕಡಿಮೆ ಆಗುತ್ತೆ. ದೇಹಕ್ಕೂ ಕೂಡ ತುಂಬ ಶಕ್ತಿಯುತವಾದ ಆಹಾರ ಹುರುಳಿಕಾಳು. ಈ ಬಸ್ಸಾರು ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಈ ವಿಧಾನದಲ್ಲಿ ಒಂದು ಸಾರಿ ಪ್ರಯತ್ನ ಮಾಡಿ ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ. ಇದೇ ಥರದ ಆರೋಗ್ಯಕರ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.